ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೋಡಿ, ನಾನು ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಬನ್ನಿ, ಇವತ್ತು ಸ್ಕಾಲರ್ಶಿಪ್ದು ಅಪ್ಡೇಟ್ ಏನಂತ ಬಂದು ನೋಡಿ. ನಾನು ಆಲ್ಮೋಸ್ಟ್ ಒಂದು ವೀಕ್ ಆಗ್ತಾ ಬಂತು, ನಾನು ಯಾವುದೇ ಅಪ್ಡೇಟ್ ಅನ್ನೋದು ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಇನ್ಮೇಲಿಂದ ಕರೆಕ್ಟಾಗಿ ಅಪ್ಡೇಟ್ ಮಾಡ್ತಿದ್ದೀನಿ ಸ್ಕಾಲರ್ಶಿಪ್ದು. ಇದರಲ್ಲಿ ಏನಪ್ಪ ಅಂತ ತುಂಬ ಜನ ಡೌಟ್ಸ್ಗಳು ಕೇಳಿದ್ದೆಪ್ಪ ನನಗೇನಂದರೆ, ಬ್ರೋ ನನಗೆ ಅಮೌಂಟ್ ಬಂದಿದೆ, ಬಟ್ ಇನ್ನೂ ನಮಗೆ ವೆಬ್ಸೈಟಲ್ಲಿ ಮೆನ್ಷನ್ ಆಗಿಲ್ಲ. ಬ್ರೋ ನಾನು ಇನ್ನೂ ಪೆಂಡಿಂಗಲ್ಲಿ ಇದೆ, ಇನ್ನೂ ಅಮೌಂಟ್ ಬಂದಿಲ್ಲ. ಬ್ರೋ ಇನ್ನೂ ನಂದು ಅವೇಟೆಡ್ ಇದೆ. ಈ ಅಂತ ಡೌಟ್ಸ್ಗಳಿಗೆ ನಿಮ್ಮೆಲ್ಲ ಕ್ವಶನ್ಸ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಆನ್ಸರ್ ಮಾಡ್ತೀನಿ. ಅದಕ್ಕೆ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಇದೇನಾದ್ರು ಇನ್ಫಾರ್ಮೇಟಿವ್ ಆಯಿತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ, ಈಗ ಡೈರೆಕ್ಟಾಗಿ ವಿಡಿಯೋ ಹೋಗೋಣ. ನೋಡಿ, ನಾನೀಗ SSP ಪೋರ್ಟಲಲ್ಲಿ ಇದ್ದೀನಿ. ನೀವು ಇದರಲ್ಲಿ ಏನಪ್ಪ ಚೆಕ್ ಮಾಡಬೇಕಂದ್ರೆ, ಜಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಯರ್ ವೈಸ್ ಸ್ಟೇಟಸ್ ಸಿಗುತ್ತೆ. ಅಲ್ಲಿ ಅಕಾಡೆಮಿಕ್ ಇಯರ್ ಬಂದ್ಬಿಟ್ಟು ನಿಮ್ಮದು 2024-20 ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹಾಕಿರುವಂಥ ಅಪ್ಲಿಕೇಶನ್ ಅನ್ನೋದು ಬರುತ್ತೆ. ಬಂದಮೇಲೆ ಏನಪ್ಪ ಅಂದರೆ, ನೋಡಿ, ನೀವು ತುಂಬ ಜನರು ಬ್ರೋ ನಂದು ಇನ್ನೂ ಅಪ್ಲಿಕೇಶನ್ಸ್ ವೆರಿಫೈನ್ ಆಗಿಲ್ಲ, ಏನಾಗುತ್ತೆ ಬ್ರೋ, ಬರುತ್ತಾ ಇಲ್ಲ ಈಗ. ಯಾಕಂದರೆ ತುಂಬ ಜನ ಡೌಟ್ಸ್ ಏನಪ್ಪ ಅಂದರೆ, ನನಗೆ ಬ್ರೋ ನನ್ನ ಫಸ್ಟ್ ಲೆವೆಲ್ ವೆರಿಫಿಕೇಷನಲ್ಲಿ NA ಅಂತ ಇದೆ, ನನಗೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಪ್ಲಿಕೇಶನ್ ವೆರಿಫೈಯಲ್ಲಿ ಇಲ್ಲಿ NA ಇದೆ, ಅದಕ್ಕೋಸ್ಕರ ನನಗೆ ಸ್ಕಾಲರ್ಶಿಪ್ ಬರೋಲ್ಲ ಬ್ರೋ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದು. ಆಗ ತುಂಬ ಜನ ಡೌಟ್ಸ್ ಅನ್ನೋದಿತ್ತು. ನೋಡಿ, ಇದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ನೋ ಅನ್ನೋದಿದ್ದರೆ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. NA ಅಂತಿದ್ರೆ, ಸಾರಿ ನೋ ಅಂತಲ್ಲ, NA ಅಂತಿದ್ರೆ ಇದು ಜಸ್ಟ್ ಯಾವುದು ನಾಟ್ ಅಪ್ಲಿಕೇಬಲ್ ಅಂತಂದರೆ ಯಾವುದೇ ಥರ ರಿಜೆಕ್ಟ್ ಮಾಡೋಕ್ಕೆ ರೀಸನ್ ಇಲ್ಲ. ಅಂದರೆ ನಿಮಗೆ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ ಅಂತ. ಅಂದರೆ ಈ ಫಸ್ಟ್ ಲೆವೆಲ್ ಆ್ಯಂಡ್ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್ ಎಸ್ ಅಂತಿದ್ದವ್ರಿಗೆ ನೀವು ಫರ್ದರ್ ಲೆವೆಲ್ಗೆ ವೆರಿಫೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರಾ ಬ್ರೋ. ಮತ್ತು ಇನ್ನು ಸೆಕೆಂಡ್ ಲೆವೆಲಲ್ಲಿ ಎಷ್ಟು ಅಂತ ಇದೆ, ಇನ್ನು ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂದರೆ ವೇಟ್ ಮಾಡಬೇಕಾಗುತ್ತೆ ಬ್ರೋ. ತುಂಬ ದಿನ ಆಯಿತು, ಇನ್ನು ವೇಟ್ ಮಾಡ್ತಾಯಿದ್ದೀನಿ. ಮತ್ತು ಹಾಗೂ ತರ್ಡ್ ಲೆವೆಲಲ್ಲಿ ವೆರಿಫೈ ಆಗಿಬಿಟ್ಟು ಅಲ್ಲಿ ಕೂಡ ಅಷ್ಟೇ ತುಂಬ ಜನಕ್ಕೆ ಅಮೌಂಟ್ ಅನ್ನೋದು ಮೆನ್ಷನ್ ಆಗಿದೆ, ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ ಬ್ರೋ. ಮತ್ತು ಈ ಥರ ಇದೆ ನೋಡಿ, ನಿಮಗೆ ಎಲ್ಲಿ 4th ಲೆವೆಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹತ್ರ ನಿಮ್ಮದು ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ನೋ ಅಂತ ಇದೆ. ಮತ್ತು ಹಾಗೂ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅವೇಟೆಡ್ ಮತ್ತು ಅಮೌಂಟ್ ಬಂದು ಮೆನ್ಷನ್ ಆಗಿ ನಿಮ್ಗೆ ಇನ್ನೂ ಅಮೌಂಟ್ ಬಂದಿಲ್ಲ. ಆಮೇಲೆ ತುಂಬ ಜನ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಏನು ಮಾಡಬೇಕಂದ್ರೆ, ಫಸ್ಟ್ ಲೆವೆಲ್ ಇನ್ನೂ ವೆರಿಫಿಕೇಷನ್ ಆಗಿಲ್ಲ ಬ್ರೋ. ತುಂಬ ದಿನ ಆಯಿತು, ನಾನು ಆಲ್ಮೋಸ್ಟ್ ಒಂದು 5 ಮಂತ್ಸ್ 6 ಮಂತ್ಸ್ ಆಯಿತು, ಇನ್ನೂ ಯಾವುದೇ ಥರ ರೆಸ್ಪಾನ್ಸ್ ಅನ್ನೋದು ಸಿಕ್ಕಿಲ್ಲ, ಅಪ್ಲಿಕೇಶನ್ನೇ ವೆರಿಫೈ ಆಗಿಲ್ಲ. ಅಂದರೆ ನೀವೇನು ಮಾಡಬೇಕಂದ್ರೆ, ಈ ವಿಡಿಯೋದಲ್ಲಿ ನೀವು ಹೇಳ್ತೀನಿ ನೋಡಿ. ಇನ್ನು ಫಸ್ಟ್ ನೀವು ನಿಯರ್ ಆಗಿರೋಂಥ ತಾಲೂಕು ಆಫೀಸ್ ಹತ್ರ ನಿಮ್ಗೆ ಯಾವುದು ಕ್ಯಾಟಗರಿ ಬರುತ್ತೆ ಅಂದರೆ, ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹಾಗೂ ನಿಮ್ಮದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿಗೆ ಹೋಗ್ಬಿಟ್ಟು ಭೇಟಿ ನೀಡಿಬಿಟ್ಟು ನೀವು ಒಂದು ಅಪ್ಲಿಕೇಶನ್ ಹಾಕಿರೋ ಒಂದು ಜೆರಾಕ್ಸ್ ಅದು ತೊಗೊಂಡೋಗಿ. ಇಲ್ಲ ಅಂದರೆ ಆಲ್ಮೋಸ್ಟ್ ನೀವು ಸುಮ್ಮನೆ ಹೋಗಿ ಏನಂದ್ರೆ ಬೆಟರ್ ಅಂದರೆ ಜೆರಾಕ್ಸ್ ತೊಗೊಂಡೋಗೋದು ಬೆಸ್ಟು. ನೀವು ಹಿಂಗೆ ಫೋನಲ್ಲಿ ತೋರಿಸಿದ್ರು ಕೂಡ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಹೇಳಿ ಸರ್, ನನಗೆ ಈ ಥರ ಒಂದು ಆಲ್ಮೋಸ್ಟ್ 5-6 ಮಂತ್ ಆಯಿತು, ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ, ಪ್ಲೀಸ್ ಮಾಡಿ, ನನಗೆ ಅಮೌಂಟಿನ ಅವಶ್ಯಕತೆ ಇದೆ, ಈ ಥರ ಏನಕ್ಕೆ ಇನ್ನೂ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅಂತ ತಕ್ಷಣ ಅವರು ಬೇಗನೆ ನಿಮಗೆ ಕ್ವಿಕ್ಕಾಗಿ ನಿಮಗೆ ಲಾಗಿನ್ ಆಗಿಬಿಟ್ಟು ಆಗಿಂದಾಗಲೇ ವೆರಿಫೈ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಫರ್ದರ್ ಪ್ರೊಸೆಸ್ಗೆ ಮೂವ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ ಅನ್ನೋದು. ಇದು ಒಂದು ನಿಮಗೆ ಒಂದು ತಿಳ್ಕೊಂಡಿರಬೇಕು. ಯಾರಿಗೆ 6-7 ಮಂತ್ಸ್ ಆಯಿತು ನಾನು ಇನ್ನೂ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅನ್ನೋರಿಗೆ, ವೆರಿಫಿಕೇಷನ್ ಆಗಿದ ತಕ್ಷಣ ನಿಮ್ಮದು ನೆಕ್ಸ್ಟ್ ಮೂವ್ ಏನಪ್ಪ ಅಂದರೆ, ಈಗ ಅಮೌಂಟು ಮೆನ್ಷನ್ ಆಗಿ ಅಮೌಂಟ್ ಬರ್ತಿಲ್ಲ ಅಂದರೆ, ಇದು ನೋಡಿ ನಿಮಗೆ ಅಮೌಂಟ್ ಅನ್ನೋದು ತುಂಬ ಜನಕ್ಕೆ ಅಮೌಂಟ್ ಬಂದಿದೆ, ಬಟ್ ವೆಬ್ಸೈಟಲ್ಲಿ ಇನ್ನೂ ಯಾರಿಗೂ ಬಂದಿಲ್ಲ ಅಂತ ಕೇಳ್ತೀನಿ. ನೋಡಿ, ನಿಮಗೆ ತುಂಬ SSPಯಲ್ಲಿ ಕೆಲಸಗಳು ಇರೋದ್ರಿಂದ ವೆಬ್ಸೈಟಲ್ಲಿ ಒಂದು ಅಪ್ಡೇಟ್ ಆಗಿರಲ್ಲ, ಆದಷ್ಟು ಬೇಗನೆ ಅಪ್ಡೇಟ್ ಆಗುತ್ತೆ. ಈಗ ತುಂಬ ಜನ ಇಂಜಿನಿಯರ್ ಸ್ಟೂಡೆಂಟ್ಸ್ ಜಾಸ್ತಿ ಹೇಳಿದ್ದೆ ನನಗೆ, ಏನಪ್ಪ ಅಂದರೆ, ಬ್ರೋ ನನಗೆ 18,000 ಅಮೌಂಟ್ ಅನ್ನೋದು ಬಂದಿದೆ, ಬಟ್ ಇನ್ನೂ ನನಗೆ ಯಾವುದೇ ಥರ ಈ ಥರ ಬಂದಿದೆ ಬ್ರೋ. ಜಸ್ಟ್ ಇಲ್ಲಿ ತೋರಿಸ್ತೀನಿ ನೋಡಿ, ನೋ ರೆಸ್ಪಾನ್ಸ್ ಅಂತಿದೆ. ಅಮೌಂಟ್ ಆಲ್ರೆಡಿ ಬಂದಿದೆ ಅಂದರೆ ನಿಮಗೆ ಆದಷ್ಟು ಬೇಗನೆ ಇಲ್ಲಿ ನಿಮ್ಮ ವೆಬ್ಸೈಟಲ್ಲಿ ಬರುತ್ತೆ ಬೇಗನೆ. ಅದ್ರ ಬಗ್ಗೆ ಬ್ರೋ ನಂಗೆ ಸೆಕೆಂಡ್ 2 ಟೈಮ್ಸ್ ಅಮೌಂಟ್ ಬರುತ್ತಾ ಅಂತ ಕೇಳ್ತಿದ್ರು. 2 ಟೈಮ್ಸ್ ಎಲ್ಲ ಅಮೌಂಟ್ ಬರಲ್ಲ, ಒಂದೇ ಟೈಮ್ ಬರೋದು. ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ, ಬಟ್ ವೆಬ್ಸೈಟಲ್ಲಿ ಅನ್ನೋದು ಅಪ್ಡೇಟ್ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊತದೆ ಅಷ್ಟೇ. ಇದಿಷ್ಟು ಒಂದು ಅಪ್ಡೇಟ್ ಆಗಿತ್ತು. ಮತ್ತು ನೀವು ಇನ್ನೂ ಯಾರ್ದು ವೆರಿಫಿಕೇಷನ್ ಆಗಿಲ್ಲ ಅಂದರೆ ತುಂಬ ಮಂತ್ಗಳಾಗಿತ್ತು ಅಂದರೆ, ನೀವು ಹೋಗ್ಬಿಟ್ಟು ನಿಯರ್ ಇರೋವಂಥ ತಾಲೂಕು ಆಫೀಸ್ಗೆ ಭೇಟಿ ನೀಡಿ, ನಿಮಗೆ ಸಾಲ್ವ್ ಅನ್ನೋದಾಗುತ್ತೆ. ಯಾರ್ದು ಇನ್ನೂ ಅಮೌಂಟ್ ಮೆನ್ಷನ್ ಆಗಿ ಅವೇಟೆಡ್ ಅಂತಂದರೆ ನೀವು ವೇಟ್ ಮಾಡಬೇಕಾಗುತ್ತೆ ಸ್ಟಿಲ್ ಇನ್ನೂ ಸ್ವಲ್ಪ ದಿನ. ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂತಂದರೆ, ಅಮೌಂಟ್ ಸ್ಯಾಂಕ್ಷನ್ ಆಗಿ ಸ್ಟಾರ್ಟ್ ಆಯಿತು ಅಂದರೆ, ಗೌರ್ಮೆಂಟಿಂದ ಏನಾದರೂ ಫಂಡ್ ರಿಲೀಸ್ ಆಯಿತು ಅಂದರೆ SSPಗೆ ನಾನು ಖಂಡಿತ ನಿಮಗೆ ಅಪ್ಡೇಟನ್ನು ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಟೈಮ್ ಟು ಟೈಮ್ SSP ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿರ್ಬೋದು, ಹಾಗೂ ಪ್ರೈವೇಟ್ ಬರುವಂಥ ಸ್ಕಾಲರ್ಶಿಪ್ ಆಗಿರ್ಬೋದು ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ತುಂಬ ಜನ ಪ್ರೈವೇಟಲ್ಲಿ ಬರುವಂಥ ಸ್ಕಾಲರ್ಶಿಪ್ ಬಗ್ಗೆನೂ ಪಡ್ಕೊಂಡು ನನಗೆ ಮೆಸೇಜ್ಗಳು ಮಾಡ್ತಿದ್ದೀರಾ. ಅದ್ರ ಬಗ್ಗೆ ನೀವು ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ಹಾಗೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ನೋಡಿದರೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ನಾವು ಹಾಕುವಂಥ ಎಲ್ಲ ವೀಡಿಯೋಗೂ ನಿಮಗೆ ನೋಟಿಫಿಕೇಷನ್ ಒಂಥರ ಸಿಗುತ್ತೆ, ಅದರಿಂದ ನೀವು ವೀಡಿಯೋನ ತಿಳ್ಕೊಬೋದು. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೂ ಯಾರು ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ವಾಟ್ಸಪ್ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಗುಡ್ ಡೇ, ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.